ಫಿಶ್ ಫ್ರೈ ಮಸಾಲ ಮನೇಲೇ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಫಿಶ್ ಕೂಡ ಮನೇಲೇ ಕಟ್ ಮಾಡ್ಕೊಂಡಿರೋ ಅಂಥದ್ದು. ಆಚೆ ಕಡೆ ನಾವು ಫಿಶ್ ಅಂಗಡಿಯಿಂದನೇ ಕಟ್ ಮಾಡಿಕೊಂಡು ತೊಗೊಂಡು ಬರೋದಕ್ಕಿಂತ ಮನೆಯಲ್ಲೇ ತುಂಬ ಈಸಿಯಾಗಿ ಹೇಗೆ ಪಾಂಪ್ಲೆಟ್ ಫ್ರೈನ ಮಾಡ್ಕೊಳ್ಳೋದು ಹಾಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ 1 kg ಫಿಶ್ನ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ದೇ ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ಬಂದು ಮನೆಯಲ್ಲೇ ನಾನು ಅಚ್ಚ ಖಾರದ ಪುಡಿನ ಮಾಡ್ಕೊಂಡಿರೋ ಅಂಥದ್ದು 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ದೊಡ್ಡ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ. ಇದಿಷ್ಟೂ ಮಸಾಲೆಗೆ ತುಂಬಾ ಸಿಂಪಲ್ ಆದಂಥ ಮಸಾಲ ಮತ್ತು ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಮನೇಲಿ ಯಾವಾಗಲೂ ನಾನು ಇದೇ ಮಸಾಲೆನೇ ಮಾಡೋದು. ಮಿಕ್ಸಿ ಜಾರ್ನ ತೊಗೊಂಡು ಅದರೊಳಗಡೆ ಇದನ್ನೆಲ್ಲನೂ ಹಾಕ್ಕೊಳ್ಳಿ. ಮತ್ತು ನೀರು ಎಕ್ಸ್ಟ್ರಾ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳೋಣ. ನೋಡಿ, ಇವಾಗ ರುಬ್ಬಾಗಿದೆ, ಎಲ್ಲನೂ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ರೆಡ್ ಚಿಲ್ಲಿ ಪೌಡರು, ಹುಣಸೆಹಣ್ಣು, ಉಪ್ಪು ಮತ್ತು ಇವಾಗ 1 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆನ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಸೇರುತ್ತೆ. ಅಕ್ಕಿ ರವೆ ತೊಗೊಳ್ಬೇಕು. ಅಕ್ಕಿ ರವೆನಲ್ಲೇ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೇರೆ ರವೆ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗುತ್ತೆ. ಈ ಅಕ್ಕಿ ರವೆ ಹಾಕ್ಕೊಂಡು ಈ ಥರ ಡಿಪ್ ಮಾಡಿಕೊಂಡು ಫ್ರೈ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿದ್ರಲ್ಲ, ಇವಾಗ ಎಲ್ಲ ಫಿಶನ್ನು ಈ ಥರ 4 ಸೈಡೂ ಚೆನ್ನಾಗಿ ಅದ್ಬಿಟ್ಟು ಒಂದು ತವಾ ಪ್ಯಾನ್ನ ಇಟ್ಕೊಳ್ಳಿ. ತವಾ ಪ್ಯಾನ್ ಬಿಸಿ ಆದ ನಂತರ ಈ ಥರ ರವೆಗೆ ಚೆನ್ನಾಗಿ ಅದ್ಬಿಟ್ಟು ನಂತರ ಈ ಥರ ಹಾಕ್ಕೊಂಡು ಸೈಡ್ಗೆಲ್ಲ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಬಟ್ ಎಷ್ಟೋ ಜನಕ್ಕೆ ಕೊಬ್ಬರಿ ಎಣ್ಣೆ ಇಷ್ಟ ಆಗೋದಿಲ್ಲ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದೇ ಎಣ್ಣೆನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫಸ್ಟಿಗೆ ಕೆಳಬದಿಯೆಲ್ಲ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಸೀಡ್ಸ್ಬಿಟ್ರೆ ರುಚಿ ಇರೋದಿಲ್ಲ ತಿನ್ನೋದಕ್ಕೆ. ನೋಡಿ, ಇವಾಗ ಒಂದು ಸೈಡ್ ಬೆಂದಿದೆ, ಸೊ 2 ಸೈಡು ಬೆಂದಿದೆ. ಒಂದು ಸ್ವಲ್ಪ ಈ ಥರ ಮಧ್ಯಕ್ಕೆ ಈ ಥರ ಹೋಲ್ಡ್ ಮಾಡ್ಕೊಳ್ಳೋಣ. ಹೀಗೆ 4 ಕಡೆ ಕವರ್ ಆಗೋ ಥರ ನಾವು ಫ್ರೈ ಮಾಡ್ಕೊಳ್ಬೇಕು. ಆವಾಗಲೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಒಂದೊಂದು ಕಡೆ ಅದೇ ಥರ ಹಸಿ ಮಸಾಲೆ ಇದ್ದರೆ ಅಷ್ಟೊಂದು ರುಚಿಯಾಗಿರೋಲ್ಲ ಮತ್ತು ತಿನ್ನೋವಾಗ್ಲೂ ಹಸಿಯಾಗಿ ಮಸಾಲೆಗಳು ಸಿಕ್ಕಿದ್ರೂ ಚೆನ್ನಾಗಿರೋದಿಲ್ಲ. ಈಗ ನೋಡಿ, ಕೆಳಗಡೆ ಫ್ರೈ ಆಗಿದೆ, 3 ಸೈಡ್ಸ್ ಫ್ರೈ ಆಯಿತು. ಇವಾಗ ಮೇಲ್ಗಡೆ ಬರೋ ಥರ ಮಾಡ್ಕೊಳ್ತೀನಿ ಈ ಥರ. ಇವಾಗ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಇದು ಎಲ್ಲ ಕಡೆನೂ ಚೆನ್ನಾಗಿ ಬೆಂದಿದೆ. ಇದೊಂದು ಅರ್ಧ ಬೆಂದಿಲ್ಲ. ಒಂದು ಬಾಂಗುಡೆ ಮೀನು ಹಾಕ್ಕೊಂಡಿದ್ದೀನಿ, ಇನ್ನು ಮಿಕ್ಕಿದೆಲ್ಲ ಅದು ಪಾಂಪ್ಲೆಟ್ ಫ್ರೈಯೇ. ನೋಡಿ, ಇಷ್ಟು ಚೆನ್ನಾಗಿ ತುಂಬ ಸಿಮ್ಮಾಗಿ ಚಿಕ್ಕ ಉರಿನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಸೀದಿಸ್ಬಿಡೋದಕ್ಕೆ ಬೇಗನೆ ಆಗೋಗ್ಲಿ ಅಂಥೇಳಿ ದೊಡ್ಡ ಫ್ಲೇಮ್ ಮಾಡಿಕೊಂಡ್ರೆ ತುಂಬ ಸೀದೋಗ್ಬಿಡುತ್ತೆ, ಟೇಸ್ಟೂ ಇರೋದಿಲ್ಲ. ಮತ್ತು ಈ ಥರ ಫ್ರೈ ಮಾಡುವಾಗ ಮುಚ್ಚಳನ ಮುಚ್ಚಿಡಬೇಡಿ. ಮುಚ್ಚಿಟ್ರೆ ಅದು ಸರಿಯಾಗಿ ಫ್ರೈ ಆಗೋಲ್ಲ, ಮಸಾಲ ಎಲ್ಲ ಬಿಚ್ಕೊಂಡು ಬಂದುಬಿಡುತ್ತೆ. ಇವಾಗ ಇದನ್ನು ಕಂಪ್ಲೀಟ್ ಆಯಿತು. ಸೊ ನಾನು ಫಿಶ್ನ ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಹಾಕ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ಮೊದಲಿಗೆ ಫಿಶ್ಶು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂಥರ ಹಿಂಗೆ ಕವಳ ಥರ ಇರುತ್ತೆ, ಅದಿರಲ್ಲ. ಸೊ ಕ್ಲೀನಾಗಿರುತ್ತೆ, ಇದು ಫುಲ್ ಕ್ಲೀನ್ ಫಿಶ್ ಅಂತ ಹೇಳ್ತಾರೆ. ಇವಾಗ ಒಂದು ಬೌಲ್ನಲ್ಲಿ, ಅಂದರೆ ಒಂದು ಪ್ಲಾಸ್ಟಿಕ್ ಬೌಲು ಯಾವುದಾದ್ರು ಒಂದು ಬೌಲ್ಗೆ 1-2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಉಪ್ಪು ನೀರಲ್ಲಿ ಇದನ್ನು ಹಾಕಿದಷ್ಟು ಕ್ಲೀನ್ ಆಗುತ್ತೆ ಫಿಶ್ಶು. ಇದು ಸಮುದ್ರದ ಮೀನುಗಳು, ಸಮುದ್ರದಲ್ಲೇ ಉಪ್ಪು ನೀರಲ್ಲೇ ಇರುತ್ತೆ. ಆದ್ರೂ ನೀವು ಮನೆಗೆ ತಂದಿರುವಾಗ ಕ್ಲೀನ್ ಮಾಡುವಾಗ ಈ ಥರ ಉಪ್ಪು ನೀರಿಗೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಒಂದು ಕತ್ರಿ ಇಟ್ಕೊಂಡಿದ್ದೀನಿ ಫಿಶ್ ಕಟ್ ಮಾಡೋದಕ್ಕೆ. ಫಸ್ಟು ಇದ್ರದ್ದು ರೆಕ್ಕೆಗಳೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ. ಹಾಗೆಯೇ ಬಾಲದ ರೆಕ್ಕೆನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಸೈಡಲ್ಲಿ ಪಿಂಕ್ ಕಲರಾಗಿ ತೋರಿಸ್ತಾ ಇದ್ದೀನಲ್ಲ, ಅದಷ್ಟೂ ಮುಳ್ಳಿರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಡೀಪಾಗೇ ಕಟ್ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಬೇಡ. ಅದೊಂಥರ ಒಂದು ನೋಡಿ, ಪಿಂಕ್ ಕಲರ್ ಇರೋವರೆಗೂ ಹೋಯ್ತದು, ಅಲ್ಲಿ ತನಕ ಮುಳ್ಳಿರುತ್ತೆ. ಅದಕ್ಕೋಸ್ಕರ ಇವಾಗ ಈ ಬದಿದು ರೆಕ್ಕೆಗಳೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟರವರೆಗೂ ಅದು ಮುಳ್ಳಿರುತ್ತೆ, ಸುಮ್ಮನೆ ವೇಸ್ಟ್, ಅದು ಏನೂ ಪ್ರಯೋಜನಕ್ಕೂ ಇರೋದಿಲ್ಲ. ನಂತರ ಒಂದು ಸ್ವಲ್ಪ ಅದೇ ಎಡ್ಜಿಂದನೇ ಸ್ವಲ್ಪ ಎದುರುಗಡೆವರೆಗೂ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಇದು ಮೀನು ದೊಡ್ಡ ಸೈಜ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೋಡಿ, ಇವಾಗ ಈ ಕತ್ತಿನ ಭಾಗದಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ತಲೆ ಭಾಗ ಬಂದುಬಿಡುತ್ತೆ. ಈಗ ನೋಡಿ, ಇದು ಈ ಕಡೆ ಓಪನ್ ಆಗ್ತಾಯಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಓಪನ್ ಆಯಿತು. ಸೊ ಈ ಥರ ಕೈ ಹಾಕಿ ಸ್ವಲ್ಪ ಬ್ರಾಡ್ ಮಾಡಿಕೊಂಡ್ರೆ ಇದರ ಹೊಟ್ಟೆ ಒಳಗಡೆ ಇರೋದೆಲ್ಲ ಗಲೀಜುಗಳೆಲ್ಲ ಕಾಣಿಸುತ್ತೆ ನಿಮಗೆ. ಹಾಗೆಯೇ ಕ್ಲೀನಾಗಿ ತೆಕ್ಕೊಂಡ್ಬಿಡಿ. ಸೊ ಇಷ್ಟೇ, ಇದು ತುಂಬ ಸಿಂಪಲ್ಲಾಗಿ ಬೇಗನೆ ಆಗುವಂಥ ಫಿಶ್ ಕ್ಲೀನಿಂಗ್ ಇದು. ಇವಾಗ ಈ ಉಪ್ಪು ನೀರಿಗೆ ಹಾಕಿದ ತಕ್ಷಣ ಇಲ್ಲಿ ಕಪ್ಪಗಾಗಿರುತ್ತಲ್ಲ, ಅದೆಲ್ಲನೂ ಹೊಟ್ಟೋಗ್ಬಿಡುತ್ತೆ, ಕ್ಲೀನಾಗಿ ಹೋಗುತ್ತೆ. ಸೊ ಈ ಸೈಡ್ಗಿರೋದೆಲ್ಲ ವೇಸ್ಟ್ಗಳೆಲ್ಲ ತೆಗೆದುಬಿಡಿ. ಮತ್ತು ಇದಕ್ಕೆ ಚಾಕು ತೊಗೊಂಡು ಈ ಥರ ಸ್ಲೈಸ್ಗಳು ಮಾಡ್ಕೋಬೋದು ಫುಲ್ ಫ್ರೈ ಮಾಡೋರು. ನಾನು ಸ್ವಲ್ಪ 3 ಭಾಗ ಮಾಡ್ಕೊಳ್ತಾ ಇದ್ದೀನಿ ಕಟ್ಟಿಂಗು, ಜಾಸ್ತಿ ದೊಡ್ಡದು ಬೇಡ ಅಂಥೇಳಿ. ನೋಡಿ, ಈ ಥರ ಕಟ್ ಹಾಕ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ಸೇರಿಕೊಳ್ಳುತ್ತೆ. ಇದು ಫುಲ್ ಫ್ರೈ ಮಾಡುವಾಗ ಆ ಥರ ಮಾಡ್ಕೊಳ್ಳಿ. ನಾನು ಸ್ವಲ್ಪ 2 ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 3 ಭಾಗ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ಉಪ್ಪು ನೀರಲ್ಲಿ ಹಾಕಿ ಇಟ್ಕೊಂಡ್ಬಿಡಿ. ಒಂದು ಅರ್ಧ ಗಂಟೆ ಆದ ನಂತರ ಫುಲ್ ಕ್ಲೀನ್ ಆಗುತ್ತೆ ಅದು.
ಈ ಥರ ಗಲೀಜೆಲ್ಲ ಇರುತ್ತಲ್ಲ ಕಪ್ಪು ಭಾಗ ಎಲ್ಲ ಅದೆಲ್ಲನೂ ಕ್ಲೀನಾಗಿ ಚೆನ್ನಾಗಾಗುತ್ತೆ.